9ನೇ ತಾರೀಕು ನೀವೆಲ್ಲ ಮತಗಟ್ಟೆಗೆ ಹೋಗಿ ಹಸ್ತದ ಗುರುತಿಗೆ ಓಟ್ ಹಾಕಿ ಸಮರ್ಥ ಅವರನ್ನ ಗೆಲ್ಲಿಸಿ ವಿಧಾನಸಭೆಗೆ ಕಳಿಸಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ. ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಕಾವು ಸಾಕಷ್ಟು ಇರ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ಸಿನ ಅಭ್ಯರ್ಥಿ ಸಮರ್ಥ ಶಾಮನೂರ್ ಪರವಾಗಿ ಸಾಕಷ್ಟು ನಾಯಕರು ಕಣದಲ್ಲಿದ್ದಾರೆ. ಈಗ ನಮ್ಮ ಜೊತೆ ಮಾತನಾಡಲಿಕ್ಕೆ ಶಾಸಕ ರಿಜ್ವಾನ್ ಹರ್ಷದ್ ಇದ್ದಾರೆ. ಸರ್, ಈಗಾಗಲೇ ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ ಪರವಾಗಿ ಸಾಕಷ್ಟು ಅಲೆ ಇದೆ. ಈಗಾಗಲೇ ಕ್ಷೇತ್ರಾದ್ಯಂತ ಅಡ್ಡಾಡಿದ್ದೀರಿ. ಯಾವ ರೀತಿ ಒಂದು ಜನರ ಒಲವು ಕಾಣ್ತಾ ಇದೆ? ಚೆನ್ನಾಗಿದೆ. ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಒಂದು ಒಳ್ಳೆ ಮೆಜಾರಿಟಿಯಲ್ಲಿ. ಈ ಬಾರಿ ಕಾಂಗ್ರೆಸ್ ಪಾರ್ಟಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಒಳ್ಳೆ ಮೆಜಾರಿಟಿಯಿಂದ ಗೆಲ್ತೀವಿ. ಈ ಹಿಂದೆ ಅವರ ತಾತ ಸಾಕಷ್ಟು ಅಭಿವೃದ್ಧಿ ಪರ ಕೆಲಸ ಮಾಡಿದ್ದಾರೆ. ಈಗ ಸಮರ್ಥ ಅವರು ಕೂಡಿ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗಲಿಲ್ಲ ನಮ್ಮ ಅಸಮಾಧಾನ ಇದೆ. ಅದನ್ನು ಯಾವ ರೀತಿ ಡ್ಯಾಮೇಜ್ ಕಂಟ್ರೋಲ್ ಆಗಿದೆ ಅಂತ? ಇಲ್ಲ, ಡ್ಯಾಮೇಜ್ ಅಂತ ಇಲ್ಲ. ಅಲ್ಪಸಂಖ್ಯಾತರು ಟಿಕೆಟ್ ಕೇಳಿದ್ರಲ್ಲಿ ಅವರ ಅಧಿಕಾರ ಇದೆ, ಕೇಳಿದ್ದಾರೆ. ಬಟ್ಟು ಅವರ ಮಧ್ಯ ಯಾರು ಅಭ್ಯರ್ಥಿ ಆಗಬೇಕು ಅಂತ ನಮ್ಮ ಯಾವ ನಾಯಕರ ಜೊತೆ ನಾವೆಲ್ಲ ಅಲ್ಪಸಂಖ್ಯಾತರ ನಾಯಕರು ಸೇರಿದಾಗ ನಮ್ಮಲ್ಲಿ ಒಂದು ಹೊಂದಾಣಿಕೆ ಆಗಿಲ್ಲ ಯಾರು ಆಗಬೇಕು ಅಂತ. ಸೊ ಅದಕ್ಕೋಸ್ಕರ ಈ ಬಾರಿ 5 ವರ್ಷಕ್ಕೆ ಅವರ ತಾತ ಇದ್ದರು, ಇನ್ನೊಂದು 2 ವರ್ಷಕ್ಕೆ ಅವ್ರ ಮನೆಗೆ ಕೊಡೋಣ. ಮುಂದಿನ ಎಲೆಕ್ಷನಲ್ಲಿ ಅಲ್ಪಸಂಖ್ಯಾತರಿಗೆ ನಿಶ್ಚಿತವಾಗ್ಲೂ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಪಾರ್ಟಿಯಲ್ಲಿ ಹೇಳಿದ್ದಾರೆ. ಸೊ ಜನರಿಗೆ ಒಂದು ಅಲ್ಪಸಂಖ್ಯಾತರು ಭಾಳ ಪ್ರಜ್ಞಾವಂತ ವೋಟ್ರು. ಅವರ ಮುಖ್ಯವಾದಂಥ ಗುರಿ ಒಂದು ಸೆಕ್ಯುಲರ್ ಗೌರ್ಮೆಂಟ್ ಇರಬೇಕು, ಸೆಕ್ಯುಲರ್ ಪಾರ್ಟಿ ಅಧಿಕಾರದಲ್ಲಿರಬೇಕು, ಕೋಮುವಾದಿಗಳು ಅಧಿಕಾರಕ್ಕೆ ಬರ್ಕೂಡ್ದು ಅಂತ ಅವ್ರ ಮುಖ್ಯವಾದಂಥ ಗುರಿ. ಸೊ ಅಲ್ಪಸಂಖ್ಯಾತರು ಭಾಳ ಸ್ಪಷ್ಟವಾಗಿ ಒಳ್ಳೆಯ ನಿರ್ಧಾರ ತಗೋತಾರೆ. ಸರ್, ಯಾವ ರೀತಿ ಚುನಾವಣೆ ಸ್ಟ್ರಾಟಜಿಯನ್ನು ಮಾಡ್ತಿದ್ದಾರೆ? ಯಾಕಂದರೆ ಮತಗಟ್ಟೆಗಳಲ್ಲಿ ನಿಯೋಜನೆ ಮಾಡೋದಾಗಲಿ ಎಲ್ಲ ಒಂದು ಕಡೆ ಸಾಕಷ್ಟು BJP ಅಪಪ್ರಚಾರ ಮಾಡ್ತಾರೆ. ಅದಕ್ಕೆ ತಕ್ಕ ಉತ್ತರ ಕೊಡ್ತಕ್ಕಂಥದ್ದು ಮತ್ತು ಮತಗಟ್ಟೆಗಳಲ್ಲಿ ಯಾವುದೇ ರೀತಿಯ ಗೊಂದಲ ಉಂಟಾಗದಂತೆ ಒಂದು ರೀತಿ ಈಗಾಗಲೇ CM DCM ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ನೀವು ಈ ಒಂದು ಕ್ಷೇತ್ರವನ್ನು ಯಾವ ರೀತಿ ನೀವು ಪ್ರಿಪೇರ್ ಮಾಡಿದ್ದೀರಿ? ಭಾಳ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ನಾಯಕರು ಎಲ್ಲರೂ ಒಟ್ಟಾಗಿ ಜನರ ಮಧ್ಯೆ ಹೋಗಿ ಜನರ ಮನನ್ನು ಒಲಿಸಿ ಮತ್ತು ನಾವು ಏನು ಅಭಿವೃದ್ಧಿ ಮಾಡಿದ್ದೀವಿ, ನಾವು ಏನು ಗ್ಯಾರಂಟಿ ಮುಖಾಂತರ ಅವ್ರಿಗೆ ಸಹಾಯ ಮಾಡ್ತಾಯಿದ್ದೀವಿ ಎಲ್ಲನೂ ಅರಿವು ಮೂಡಿಸಿದ್ದೇವೆ ಮತ್ತು ಒಳ್ಳೆ ರಿಸಲ್ಟ್ ಆಗುತ್ತೆ. ಒಳ್ಳೆ ಸ್ಟ್ರಾಟಜಿ ಮಾಡಿದ್ದೇವೆ. ಸರ್, ಅಲ್ಪಸಂಖ್ಯಾತ ಸಮುದಾಯದ ಬೇರೆ ಅಂದರೆ SDIP ಇರ್ಬೋದು, ಪಕ್ಷೇತರ ಬೇರೆ ಇರ್ಬೋದು, ಇಲ್ಲೊಂದು ಕಡೆ ಓಟನ್ನು ಡ್ಯಾಮೇಜ್ ಆಗಿದೆ ಅಂತ. SDPI ಇರಲಿ, ಬೇರೆ ಯಾರೇ ಇರಲಿ, ಯಾವ ಕೋಮುವಾದಿ ಪಾರ್ಟಿಗೂ ಅಲ್ಪಸಂಖ್ಯಾತರು ಓಟ್ ಹಾಕಲ್ಲ, ಸೆಕ್ಯುಲರ್ ಪಾರ್ಟಿಗೆ ಓಟ್ ಹಾಕಲ್ಲ. ಸರ್, ಹೆಂಗೆ ಮುಂದಿನ ತಂತ್ರಗಳು ಅಂದರೆ ಚುನಾವಣಾ ತಂತ್ರಗಳು ಬಗ್ಗೆ ನಾಯಕರು ಬರೋದು ಬಗ್ಗೆ ಅದೆಲ್ಲ ಎಲ್ಲಿ ಇದು ಮಾಧ್ಯಮದಲ್ಲಿ ಹೇಳೋಕ್ಕಾಗುತ್ತೆ? ಚುನಾವಣಾ ತಂತ್ರ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಮಾಡಿರ್ತೀವಿ. ಇದಿಷ್ಟು ರಿಜ್ವಾನ್ ಹರ್ಷದ್ ಅವರ ಮಾತಾಗಿದೆ. ಯಾಕಂದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ಸಿನ ಭದ್ರಕೋಟೆಯಾಗಿದೆ. ಹಿಂದೆ ಶಾಮನೂರು ಶಿವಶಂಕರ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದೇ ದಾರಿಯಲ್ಲಿ ಅವರ ಮೊಮ್ಮಗ ಸಮರ್ಥ ಹೋಗ್ತಾ ಇದ್ದಾರೆ. ಖಂಡಿತವಾಗಲೂ ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಜಯಬೇರೆ ಸಾಧಿಸಲು ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ಕಲ್ಮೇಶ್ ಮಂಡ್ಯಾಳ್, ಸಾಲಾರ್ ನ್ಯೂಸ್, ದಾವಣಗೆರೆ.